ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬಂದು ಜೈಂಟ್ ಗೋರಾಮಿ ಮೀನು ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದರ ಮೇಂಟೆನ್ಸು, ಕೇರು ಮತ್ತು ಏನೇನು ಮಾಡಬೇಕು ಅದು ಸಾಕಂಗಿದ್ರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಈ ಜೈಂಟ್ ಗೋರಾಮಿ ಫಿಶ್ ಬಂದು ಫ್ರೆಶ್ ವಾಟರ್ ಫಿಶ್ ಆಗಿದೆ. ಈ ಫಿಶ್ ಬಂದು ಮೋಸ್ಟ್ಲಿ ನಿಮಗೆ ಸೌತ್ ಏಷ್ಯಾ ದೇಶದಲ್ಲಿ ಸಿಗುತ್ತೆ. ಇದು ನ್ಯಾಚುರಲ್ ಆಗಿ ಇದು ಬಂದು ರಿವರ್ಸು, ಲೇಕ್ಸಲ್ಲಿ, ಪಾಂಡ್ಸಲ್ಲಿ ಇರುತ್ತೆ. ಮತ್ತು ಜೈಂಟ್ ಗೋರಾಮಿ ಫಿಶ್ ಹೆಸರು ಹೇಗಿದೆ ಆದರೆ ಅದೇ ಥರನೇ ಅದು ಜೈಂಟ್ ಸೈಜಲ್ಲಿ ಗ್ರೋ ಆಗುತ್ತೆ. ಪ್ರಾಪರ್ ಕೇರ್ ಇದ್ದರೆ ಇದು 2 to 3 ಫೀಟ್ ತನಕ ಬೆಳೆಯುತ್ತೆ. ನಿಮಗೆ ಲೈಫ್ ಸ್ಪ್ಯಾನ್ ಅಂತ ನೋಡೋಕೆ ಬಂದರೆ ಇದು ಬಂದು 15 years to 20 years ಇರುತ್ತೆ ಈ ಮೀನುಗಳು. ಮತ್ತು ಇದರ ಟ್ಯಾಂಕ್ ಸೈಜ್ ಅಂತ ನೋಡೋಕೆ ಬಂದರೆ ಮಿನಿಮಮ್ ಬಂದು ಒಂದು 4 ಅಡಿಯಿಂದ 5 ಅಡಿ ತನಕ ನೀವು ಟ್ಯಾಂಕ್ ಕೊಡಲೇಬೇಕು. ಮತ್ತು ಟ್ಯಾಂಕ್ ಲೆಂತ್ ಜಾಸ್ತಿ ಇರಬೇಕು ಮತ್ತು ಸ್ಟ್ರಾಂಗ್ ಗ್ಲಾಸ್ ಆಗಿರಬೇಕು ಆ ಟ್ಯಾಂಕ್ನಲ್ಲಿ ಬಂದು ಗುಡ್ ಫಿಲ್ಟ್ರೇಷನ್ ಸಿಸ್ಟಮು ಬಂದು ಮ್ಯಾಂಡೇಟ್ರಿ. ಏನಕ್ಕಂದರೆ ಅದು ಫಿಶ್ ಬಂದು ಜಾಸ್ತಿ ಗಲೀಜು ಪ್ರೊಡ್ಯೂಸ್ ಮಾಡುತ್ತೆ, ಅದಕ್ಕೆ ಪವರ್ಫುಲ್ ಫಿಲ್ಟರ್ ಬೇಕೇಬೇಕು. ಮತ್ತು ಟ್ಯಾಂಕ್ ಡೆಕೋರೇಷನ್ ಬಂದು ಸಿಂಪಲಾಗಿ ಮಾಡಿದ್ರೂ ಪರವಾಗಿಲ್ಲ. ಸ್ಮೂತ್ ರಾಕ್ಸ್ ಹಾಕ್ಬೋದು, ಇಲ್ಲಾಂದರೆ ಡ್ರಿಫ್ಟ್ ಇಲ್ಲಾಂದರೆ ಓಪನ್ ಸ್ವಿಮ್ಮಿಂಗ್ ಪ್ಲೇಸ್ ಬಿಟ್ರೂ ಸಾಕು. ಮತ್ತು ಪ್ಲ್ಯಾಂಟ್ಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಏನಕ್ಕಂದರೆ ಫಿಶ್ ಬಂದು ಪ್ಲ್ಯಾಂಟ್ಸ್ನ ತಿನ್ಕೊಂಡ್ಬಿಡುತ್ತೆ. ಮತ್ತು ಈ ಮೀನಿಗೆ ಬಂದು ವಾಟರ್ ಪ್ಯಾರಾಮೀಟರ್ಸ್ ಅಂತ ನೋಡೋಕೆ ಬಂದರೆ ಟೆಂಪ್ರೇಚರ್ ಬಂದು 24 ಡಿಗ್ರಿ ಸೆಲ್ಸಿಯಸಿಂದ 30 ಡಿಗ್ರಿ ಸೆಲ್ಸಿಯಸ್ ತನಕ ಇರಬೇಕು. ಮತ್ತು pH ಲೆವೆಲ್ ಬಂದು 6.5 ಇಂದ 7.5 ಇರಬೇಕು. ಮತ್ತು ವಾಟರ್ ಬಂದು ಕ್ಲೀನಾಗಿರಬೇಕು. ವೀಕ್ಲಿ ಬಂದು 20 to 30% ವಾಟರ್ ಚೇಂಜ್ ಕಂಪಲ್ಸರಿ ಮಾಡಬೇಕು. ಮತ್ತು ಕ್ಲೀನ್ ವಾಟರ್ ಇದ್ದರೆ ಅದು ಮೀನು ಬಂದು ಹೆಲ್ತಿಯಾಗಿರುತ್ತೆ. ಮತ್ತು ಈ ಮೀನುಗಳಿಗೆ ಫುಡ್ ಆ್ಯಂಡ್ ಫೀಡಿಂಗ್ ಅಂತ ನೋಡೋಕೆ ಬಂದರೆ ಹೈ ಕ್ವಾಲಿಟಿ ಪೆಲೆಟ್ಸ್ ಹಾಕ್ಬೋದು. ಮತ್ತು ವೆಜಿಟೇಬಲ್ ಪೀಸಸ್ ಹಾಕ್ಬೋದು. ಈ ಥರ ಕೊತ್ತಂಬರಿ ಮತ್ತು ಈ ಥರ ಚಿಕ್ಕ ಚಿಕ್ಕ ಸೊಪ್ಪು ಮತ್ತು ಕ್ಯಾರೆಟು ಈ ಥರ ಎಲ್ಲ ತಿನ್ನುತ್ತೆ. ಕುಕುಂಬರ್ ಅಂದರೆ ಸೌತೆಕಾಯಿ ಎಲ್ಲ ತಿನ್ನುತ್ತೆ. ಮತ್ತು ಏನಾದರೂ ಬೇಯಿಸಿರೋದು ಬಂದು ಬಟಾಣಿ ಏನಾದ್ರು ಇರುತ್ತಲ್ಲ, ಬಟಾಣಿ ಮತ್ತು ಇದು ಕಾಳುಗಳಿರುತ್ತಲ್ಲ, ಆ ಥರ ಹಾಕಿದ್ರೆ ನೀವು ಇದು ಚೆನ್ನಾಗಿ ತಿನ್ಕೊಳುತ್ತೆ. ಇದಕ್ಕೇನೆಂದರೆ ವೆಜಿಟೇರಿಯನ್ ಫಿಶ್ ಅಂತಲೂ ಕರೀತಾರೆ. ಮತ್ತು ಒಕೇಶ್ನಲಿ ಅಂದರೆ ಯಾವಾಗೂ ಒಂದ್ಸಲಿ ಬಂದು ನೀವು ಈ ಥರ ಇದು ಇನ್ಸೆಕ್ಟ್ಸ್ ಹಾಕ್ಬೋದು. ಮತ್ತು ಡ್ರೈ ಶಿರ್ಮ್ಸ್ ಹಾಕ್ಸ್ಬೋದು, ಇಲ್ಲಾಂದರೆ ಅರ್ಥವಾರ್ಮ್ಸ್ ಹಾಕ್ಬೋದು. ಈ ಮೀನುಗಳಿಗೆ ಬಂದು ದಿವಸದಲ್ಲಿ 2 ದಿವಸ 2 times ಫೀಡ್ ಮಾಡಿದರೆ ಸಾಕು. ಓವರ್ ಫೀಡ್ ಮಾಡೋಕ್ಕೆ ಹೋಗಬೇಡಿ, ಏನಕ್ಕಂದರೆ ಫಿಶ್ ಬಂದು ಒಂಥರ ಡಲ್ ಆಗೋಕ್ಕೆ ಚಾನ್ಸಸ್ ಇದೆ. ಮತ್ತು ನೀರು ಸ್ವಲ್ಪ ಜಾಸ್ತಿ ಗಲೀಜಾಗುತ್ತೆ. ಮತ್ತು ಈ ಮೀನು ಏನಾದ್ರು ಹಿಡ್ಕೊಂಡಿದ್ದೀರಾ ಅಂದರೆ ನೀವು ಬಂದು ಟ್ಯಾಂಕ್ ಮೆಟ್ಸ್ ಏನೇನು ಬಿಡ್ಬೋದು ಅಂತ ನೋಡೋಕೆ ಹೋದರೆ ಲಾರ್ಜ್ ಕ್ಯಾಟ್ ಫಿಶ್ ಬರುತ್ತಲ್ಲ ಅದು ಬಿಡ್ಬೋದು. ಮತ್ತು ಪಾಕು ಮೀನುಗಳು ಬಿಡ್ಬೋದು. ಮತ್ತು ಏನಾದ್ರು ಲಾರ್ಜ್ ಇರೋದು ಬಾರ್ಬ್ಸ್ ಬರುತ್ತಲ್ಲ, ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಇರೋದು, ಮತ್ತು ಏನಾದ್ರು ದೊಡ್ಡ ಸೈಜ್ ಇರೋದು ಪೀಸ್ಫುಲ್ ಮೀನನ್ನ ಇದ್ರ ಜೊತೆ ಬಿಡ್ಬೋದು. ಆದರೆ ಟ್ಯಾಂಕ್ ಸೈಜ್ ಬಂದು ಸ್ವಲ್ಪ ದಪ್ಪ ಇರಬೇಕು. ಇದು ಏನಕ್ಕಂದರೆ ಸಿಂಗಲಾಗಿ ಹಿಡ್ಕೊಳೋದು ಬೆಸ್ಟು. ಅಂದರೆ ಇದು ಬಂದು ಒಂಥರ ನಿಮ್ಮ ಜೊತೆ ಪಳಗಿಬಿಟ್ರೆ ಇದು ನೀವು ಕೈಯಲ್ಲಿ ಏನಾದ್ರು ಊಟ ಕೊಡೋಗಿದ್ರೂ ಇದು ಬಂದು ಹಂಗೆ ತಿನ್ಕೊಳುತ್ತೆ. ಈ ಥರ ಮೀನುಗಳು ಇದು ಫ್ರೆಂಡ್ಶಿಪ್ ಜಾಸ್ತಿ ಇರುತ್ತೆ. ಮತ್ತು ಈ ಮೀನುಗಳ ಕೇರ್ ಆ್ಯಂಡ್ ಮೇಂಟೆನೆನ್ಸ್ ಅಂತ ಬರೋಕ್ಕೆ ಬಂದರೆ ಇದು ಬಂದು ಟ್ಯಾಂಕ್ ಸೈಜ್ ಬಂದು ಲಾರ್ಜ್ ಆಗಿರಬೇಕು. ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಕೊಡಬೇಕು. ಮತ್ತು ವಾಟರ್ ಕ್ವಾಲಿಟಿ ಬಂದು ಮೇಂಟೈನ್ ಮಾಡಬೇಕು. ಪ್ರಾಪರ್ ಡೈಟ್ ಕೊಡಬೇಕು. ಅಂದರೆ ಅದಕ್ಕೆ ಜಾಸ್ತಿ ಏನಂದರೆ ಪೆಲೆಟ್ಸ್ ಜಾಸ್ತಿ ಕೊಡ್ತಾಯಿದ್ರೆ ಈ ಥರ ಫ್ರೂಟ್ಸು ವೆಜಿಟೇಬಲ್ಸು ಕೊಡ್ಬೋದು. ಅವಾಗ ಚೆನ್ನಾಗಿ ಡೈಟ್ ಇರುತ್ತೆ ಅದಕ್ಕೆ. ಮತ್ತು ಈ ಮೀನೇನಾದ್ರು ನೀವು ಸಾಕ್ತಾಯಿದ್ದೀರಾ ಅಂದರೆ ಸಿಂಗಲಾಗಿ ಹಿಡ್ಕೊಳ್ಳಿ. ಜಾಸ್ತಿ ಮೀನು ಬಿಡೋಕ್ಕೆ ಹೋಗಬೇಡಿ. ಅಂದರೆ ಬಿಡ್ಬೋದು ಒಂದು 4ಇಂದ 3 ಮೀನು ಬಿಡ್ಬೋದು. ಜಾಸ್ತಿ ಕ್ರೌಡು ಜಾಸ್ತಿ ಅಂದರೆ ಟ್ಯಾಂಕಲ್ಲಿ ಬಂದು ಜಾಸ್ತಿ ಮೀನು ಹಾಕೋಕ್ಕೆ ಹೋಗಬೇಡಿ. ಮತ್ತು ಈ ಫಿಶ್ ಬಂದು ಬಿಗಿನರ್ಸ್ಗೆ ರೆಕಮೆಂಡ್ ಮಾಡಲ್ಲ, ಏನಕ್ಕಂದರೆ ಎಕ್ಸ್ಪೀರಿಯನ್ಸ್ ಫಿಶ್ ಕೀಪರ್ಸ್ಗೆ ಇದು ನೀವು ಸಾಕ್ಬೋದು. ಬಿಗಿನರ್ಸ್ ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಈ ಮೀನು ಏನಾದ್ರು ನೀವು ಸಾಕ್ತಾಯಿದ್ದೀರಾ ಅಂದರೆ ಈ ಮೀನುಗಳಿಗೆ ಬಂದು ಜಾಸ್ತಿ ಇಷ್ಟ ಆಗೋದು ಬಂದು ತರಕಾರಿಗೆ ಬಂದು ಬೇಯಿಸಿ ಕೊಡ್ಬೋದು. ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಈ ಮೀನುಗಳಿಗೆ ನೀವು ಫೀಡ್ ಮಾಡ್ಕೊಂಬರ್ಬೋದು. ನೀವೇನಾದ್ರು ಕೈಯಲ್ಲಿ ಒಂದ್ಸಲಿ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ನಿಮ್ಮ ಹತ್ರ ಬಂದು ಕೇಳ್ಕೊಂಡಿರುತ್ತೆ. ಆ ಥರ ಫುಲ್ ಫ್ರೆಂಡ್ಲಿ ಫಿಶ್ ಇದು ಬಂದು ನೀವು ಅದೇ ಒಂದೊಂದು ಸಲ ನೀವು ಬಂದು ಡ್ರೈ ಶ್ರಿಮ್ಸು ಮತ್ತು ಏನಾದ್ರು ಅರ್ಥವಾರ್ಮ್ಸ್ ಈ ಥರ ಇನ್ಸೆಕ್ಟ್ಸು ಕೊಡ್ಬೋದು, ಅದನ್ನು ತಿನ್ಕೊಳುತ್ತೆ. ಮತ್ತು ನೀವು ಇದು ಪ್ರಾಪರ್ ಕೇರ್ ಮಾಡ್ಕೊಂಡು ನೋಡ್ಕೊಂಡ್ರೆ ಇದು ಬಂದು ನಿಮ್ಮ ಟ್ಯಾಂಕ್ ಅಕ್ವೇರಿಯಮ್ದಲ್ಲಿ ಕಿಂಗ್ ಥರ ಇರುತ್ತೆ ಈ ಮೀನುಗಳು. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಇಂಟ್ರೆಸ್ಟಿಂಗ್ ಫಿಶ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ ಈ ಚಾನಲ್ಗೆ.